ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶರಣ ಶರಣೆಯರಿಗೂ ನನ್ನ ಪ್ರೀತಿಯ ಶರಣ ಶರಣಾರ್ಥಿಗಳು. ಧರ್ಮಪಿತ ವಿಶ್ವಗುರು ಬಸವಣ್ಣನವರನ್ನ ಅರುಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧುವರಿಗೆ ವಶದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ 1000 ವರ್ಷಗಳಾದ್ರೂ ಈಗಿನ ಪ್ರಸ್ತುತ ಸಮಾಜಕ್ಕೆ ನಮಗೆ ಅತ್ಯವಶ್ಯಕತೆ ಐತಿ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಈಗಿನ ಮಾನವನ ಬದುಕಿನಲ್ಲಿ ಜೊತೆಯಾಗಿ ಹೋಗ್ತಾ ಇದ್ದವು. ಯಾಕೆ ಹೋಗ್ತಾ ಇದ್ದಾವೆ ಅಂತಂದ್ರೆ ವಚನ ಸಾಹಿತ್ಯ ಆಗಿರೋಂಥ ಮೌಲ್ಯಗಳು ಅದಕ್ಕೆ ಸಾಕ್ಷಿ. ಮೌಲ್ಯಗಳು ಅದಕ್ಕೆ ಸಾಕ್ಷಿ. ದೇವರು ಕಲ್ಲು ಮಣ್ಣು ಕಟ್ಟಿಗೆ ಒಳಗೆ ಇಲ್ಲ. ದೇವರು ತಮ್ಮೊಳಗೆ ನಮ್ಮೊಳಗೆ ಇದ್ದಾನೆ. ಅದಕ್ಕೊಂದು ಕಡೆ ಜಾನಪದ ಗೀತೆ ಒಳಗೆ ಏನಂತಾರಂದ್ರೆ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಗ ಮುಡಿಯುತ್ತಿ ಕಲ್ಯಾಣದಾಗ ಬಸವಯ್ಯ, ಕಲ್ಯಾಣದಾಗ ಬಸವಯ್ಯ ಇದ್ದಾಗ ಕಲಿಗ್ಯಾಗ ಕೈ ಮುಗೀತಿ, ಕಲಿಗ್ಯಾಗ ಕೈ ಮುಗೀತಿ ಅಂತ ಹೇಳ್ಯಾರ. ಇದನ್ನ ಇನ್ನೊಂದು ಕಡೆ ಏನಂತಾರಂದ್ರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ, ಸೇರಿ ಬಂದು ರಾಮೇಶ್ವರ ಗೋಕರ್ಣ ಕೇದಾರ ಮಕರಾಳ ಪುಣ್ಯ ಕ್ಷೇತ್ರ ತೀರ್ಥಗಳಿಂದ ದೇವರು ದೇವರಲ್ಲ, ತನ್ನ ತಾನರಿದು ತಾನಾನೆಂದು ತಿಳಿದರೆ ತನ್ನ ತಾನರಿದು ತಾನಾನೆಂದು ತಿಳಿದರೆ ತಾನೇ ದೇವರು ಅಪ್ರಮಾಣ ಪೂರ್ಣ ಸಂಗಮ ದೇವ. ಮಾನವ ದೇವರ ಬಗ್ಗೆ ಯಾವಾಗ ಸಾಧಿಸಿದಂದ್ರೆ ಬಸವಣ್ಣನವರ ಹೇಳಿದಂತಹ 7 ಕಮಾಂಡ್ಸ್ನ ಫಾಲೋ ಮಾಡಿದಾಗ ಮಾತ್ರ ಮಾನವ ದೇವರ ಬಗ್ಗೆ ಸಾಧ್ಯ ಐತಿ. ಅವು ಯಾವಂತಂದ್ರೆ, ಕೆಳಬೇಡ, ಕೊಡಬೇಡ, ಹುಸಿ ನುಡಿಯಲೂ ಬೇಡ, ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಲೂ ಬೇಡ, ತನ್ನ ಖಂಡಿಸಬೇಡ, ಇದಿರಲಿಯಲೂ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪರಿ. ಇವ್ಯಾವಂದ್ರೆ do not steal, do not kill, do not lie, do not rape, do not drive yourself, do not rob others, do not revive the opponent. This is the innocently, this is the without authority. This alone is the way to win our ಕೂಡಲ ಸಂಗಮ ದೇವ. ಇದನ್ನ ಕೂಡಲ ಸಂಗಮ ದೇವ ವರ್ಷ ದಾರಿ. ಇದನ್ನ ಬಿಟ್ಟು ಇದನ್ನ ಬಿಡ್ತಾರ ಗುಡಿ ಗುಡ್ಡಾರೆಲ್ಲ ಸುತ್ತಾಗ ಹೋಗ್ತಾರ. ಈ ಗುಡ್ಡದಾಗ ದೇವರು, ಈ ಗುಡಿ ಒಳಗೆ ದೇವರು ಅಂತ ಎಲ್ಲ ಕಡೆ ಸುತ್ತಾಗ ಹೋಗ್ತಾರ. ಅದಕ್ಕೆ ಇದನ್ನ ನೋಡಿ ಇಂಥವ್ರು ನೋಡಿ ನಮ್ಮ ಮೈವಾಳ ಮಾಡಿಸಿದವರು ದರ್ಶನ ಹೇಳ್ತಾರ. ಗುಡಿಯಲ್ಲಿಂದವ ಬಿಟ್ಟು ಗುಡಿಯಲ್ಲಿಂದಕ್ಕೆ ಶರಣೆಂಬ ಮಧುಕಷ್ಟರನೆಯ ನೆಮ್ಮದಿಯ ಕೂಡಲ ಸಂಗಮ ದೇವ. ಇಂಥವ್ರಿಗೆ ನಮ್ಮ ಮಡಿವಾಳ ಮಾಡಿಸಿದವರು ಮಧುಕಷ್ಟರ ಅಂತ ಹೇಳ್ಯಾರ. ನಮ್ಮ ಶರಣರು ಹೇಳಿದಂಗ ಪಾಲಿಸೋದು ದೂರ ಹೋದು ಅವ್ರು ಹೇಳಿದ್ದನ್ನ ನಮ್ಮ ಸಮಾಜಕ್ಕೆ ನಾವು ಹೇಳಾಕ ನಾವು ಹೆದರಾಗತ್ತೀವಿ. ಅದಕ್ಕೆ ನಾವು ಹಿಂಗೆ ಹೆದರಿ ಗುಡಿಯಲ್ಲಿಂದ ಬಿಟ್ಟು ಗುಡಿಯಲ್ಲಿಂದಕ್ಕೆ ಶರಣೆಂಬ ಅಂತ ವಚನ ಹೇಳಿದೆ. ಇನ್ನು ಕೆಲವೊಬ್ಬರು ಶರಣರನ್ನ ಸ್ಟ್ರಾಂಗ್ ಆಗಿ ಹೇಳಂದ್ರೆ ಆ ವಚನ ಯಾಕಂದ್ರೆ, ಗಟ್ಟಿಗಾಲಿಂದವ ಗಿಳಿದು ಮಾಡಿ ಬೆಟ್ಟಗಾಲಿಂದವ ಹಿರಿಯ ಮಾಡುವ ಪರಿಯ ನೋಡ, ಇಂತಪ್ಪ ರೊಟ್ಟ
ಬಹಳ ಉತ್ತಮ ವಿಚಾರಗಳನ್ನು ಹೊಂದಿದ್ದಾರೆ. ಆದರೆ ವೇಳೆಯ ಅಭಾವದಿಂದಾಗಿ ಮಾತುಗಳನ್ನು ಧನ್ಯವಾದಗಳನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ನಮ್ಮ ಕಾರಮಾದೇವಿ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರಾದ ಶೋಭಾಬಾಯಿ ಆರ್ ಮಗಳು ಬಸವಗೌಡರ ಇಂತಹ ಅಧ್ಯಕ್ಷರಾಗಿ ಬಹಳ ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸತಕ್ಕಂಥವರು. ಪ್ರಸ್ತುತ ರಾಮದೇವಿ ದೇವಸ್ಥಾನ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರಾಗಿ ಬಹಳ ಏನು ಧಾರ್ಮಿಕವಾದ ಸಾಮಾಜಿಕವಾದಂಥ ಸಂಸ್ಕೃತಿವಾದಂಥ ನಿರಂತರವಾಗಿ ಮಾತುಗಳನ್ನು ನಾವು